ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಈಗ ಜಸ್ಟ್ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಈಗ ಟೈಮ್ ಬಂದು 2:45 ಗೈಸ್, 2:45. ಇವಾಗ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಂ, ತಣ್ಣೀರು ಮಿಕ್ಸ್ ಮಾಡ್ಕೊ. ನೀನು ಆಟಾಡ್ಕೊ ಬಂದೆ. ಹೋಗು. ಸೊ ಇವಾಗ ಇನ್ನೂ ಊಟ ಮಾಡಿಲ್ಲ. ಇವತ್ತು ಊಟಕ್ಕೆ ಏನು ಸ್ಪೆಷಲ್ ಗೊತ್ತಾ? ಎಸ್, ಶಾವ್ಗೆ ನಮ್ಮ ಫೇವ್ರೇಟು. ಆ್ಯಕ್ಚುಲಿ ಮಾಡೋದು ಬೇಡ ಅಂತ ಅಂದ್ಕೊಂಡ್ವು. ಲಾಸ್ಟ್ ಮೂಮೆಂಟಲ್ಲಿ ನಮ್ಮಪ್ಪ ಇವತ್ತು ಟೆಂಪಲ್ಗೆ ಹೋಗೋಣ, ಬೇಗ ಬೇಗ ರೆಡಿ ಆಗಿ ಅಂತ ಹೇಳಿದ್ರು. ಬಟ್ ಹಾಂ, ನಮ್ಮಮ್ಮ ಇಲ್ಲ, ಅರ್ಧಂಬರ್ಧ ಕೆಲಸ ಆಗ್ಬಿಟ್ಟಿದೆ, ಇದು ಫುಲ್ ಮಾಡ್ಕೊಂಡು ತಿನ್ಬಿಡೋಣ, ಆಮೇಲೆ ಹೋಗೋಣ ಅಂತ ಹೇಳಿದ್ರು. ಸೊ ಇವಾಗ ಫಸ್ಟು ಶಾವ್ಗೆಗೆ ನಮ್ಮಮ್ಮ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ನಾನು ಹೋಗಿ ಹೊತ್ಕೊಡ್ಬೇಕು. ಅದಲ್ಲ, ಆ ಶಾವ್ಗೆಲ್ಲ, ಇದು ಚಕ್ಲಿ ಇದರಲ್ಲಿ ಹೊತ್ತೋದು. ಹೋಗು, ಈಗ ಆಗಲ್ವ, ಹೋಗೋ, ನೀನು ನೀರು ಬಿಟ್ಟಿದ್ದೀನಿ. ಹಾಂ, ಬೇಗ ಮಾಡ್ಕೊಬಾ. ಸೊ ಈಗ ಅದನ್ನು ಮಾಡಿಬಿಟ್ಟು ಹಾಂ ತಿನ್ನಬೇಕು. ಇವತ್ತು ಶಾವ್ಗೆಗೆ ಚಿಲ್ಕವರೆಕಾಳು ಸಾರು, ಅದು ಸ್ಪೆಷಲ್ ಆಗಿರುತ್ತೆ. ಆ್ಯಕ್ಚುಲಿ ಚಿಲ್ಕವರೆಕಾಳು ಟೈಮಲ್ಲೇ ಇದನ್ನು ಮಾಡೋದು ಸಾಮಾನ್ಯ ಶಾವ್ಗೆನ. ಸೊ ಚಿಲ್ಕವರೆಕಾಳು ಸಾರು ಮಾಡಿದ್ದಾರೆ. ಆ್ಯಂಡ್ ಶಾವ್ಗೆಗೆ ಅದು ಮೇಯ್ನ್ ನಾನು ತಿನ್ನುವಂಥದ್ದು ಕಾಯಿ ಹಾಲಲ್ಲಿ. ಸೊ ಕಾಯಿ ಹಾಲು ಸಹ ಮಾಡಿದ್ದಾರೆ. ಸೊ ಬನ್ನಿ ಇವಾಗ ಹೋಗೋಣ ಅಡುಗೆ ಮನೆಗೆ. ನಮ್ಮಮ್ಮ ಏನೇನು ಮಾಡಿಟ್ಟಿದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಬೇಗ ಅದೆಲ್ಲ ಮಾಡಿಬಿಟ್ಟು ತಿಂದ್ಬಿಟ್ಟು ಟೆಂಪಲ್ಗೆ ಹೊರಡೋಣ. ಸೊ ಬನ್ನಿ. ಗೊತ್ತಿಲ್ಲ, ನಮ್ಮಪ್ಪ ಹೊರಡಿ ಅಂತ ಏನೋ ಹೇಳಿಬಿಟ್ರು. ನಮ್ಮಪ್ಪ ಇನ್ನೂ ಬಂದಿಲ್ಲ. ಆ್ಯಕ್ಚುಲಿ ಊರಿಗೆ ಹೋಗಿದ್ರು, ತೋಟಕ್ಕೆ ನೀರೆಲ್ಲ ಬಿಡಬೇಕು ಅಂದ್ಬಿಟ್ಟು. ಸೊ ಅಲ್ಲೇನೋ ಪವರ್ ಸಪ್ಲೈ ಇಲ್ವಂತೆ, ಹಾಗಾಗಿ ಬೇಗ ಬರ್ತೀನಿ ಹೋಗೋಣ ಅಂತ ಹೇಳಿದರು. ಸೊ ನೋಡಬೇಕು. ಬಟ್ ಆ್ಯಸ್ ಆಫ್ ನಾವು ಅದು ಪ್ಲ್ಯಾನ್ ಆಗಿದೆ. ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ಬಿಕಾಸ್ ಯಾವ ಮೂಮೆಂಟಲ್ಲಿ ಏನು ಬೇಕಾದ್ರೂ ಚೇಂಜ್ ಆಗ್ಬೋದು ನಮ್ಮ ಮನೇಲಿ, ಹಾಗಾಗಿ. ಸೊ ಬನ್ನಿ ಇವಾಗ ಅಡುಗೆ ಮನೆಗೆ ಹೋಗೋಣ. ಆ್ಯಂಡ್ ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಮಮ್ಮಿ, ಭಾಗ್ಯಲಕ್ಷ್ಮಿ ಅಂದಾಯ್ತು ಸ್ನಾನ. ನೋಡಿ ಗೈಸ್, ಏನದು ಶಾವ್ಗೆ ಮಾಡೋಕ್ಕೆ ನಮ್ಮಮ್ಮ ರೆಡಿ ಮಾಡ್ಕೋತಾ ಇದ್ದಾರೆ. ಹಿಟ್ಟು, ಬಿಸಿ ಬಿಸಿ ಹಿಟ್ಟು ನೋಡಿ. ವಾವ್, ನಮ್ಮ ಭಾಗ್ಯಲಕ್ಷ್ಮಿ ಎಲ್ಲನೂ ಚೆನ್ನಾಗಿ ಮಾಡ್ತಾರೆ. ಪಾಪ ಮಗಳು ಬರ್ತಾಳೆ ಅಂದ್ಬಿಟ್ಟು ಎಲ್ಲ ಮಾಡ್ಕೊತಾರೆ. ನೋಡಿ ಗೈಸ್. ಸೊ ಗೈಸ್ ನೋಡಿ, ಇದೇ ಕಾಯಿ ಹಾಲು, ಇದು ನನ್ನ ಫೇವ್ರೆಟ್ಟು. ಸೊ ಇದರಲ್ಲೇ ನಾನು ಶಾವ್ಗೆ ತಿನ್ನೋದು. ಶಾವ್ಗೆಗೆ ಒಳ್ಳು ರೆಡಿ ಆಗಿದೆ. ಏನಿದು ಚಕ್ಲಿ ಮಾಡೋ ಹೊರಳು. ದೆನ್ ನಮ್ಮಮ್ಮ ಹಿಟ್ಟನ್ನು ಹದ ಮಾಡ್ತಾ ಇದ್ದಾರೆ. ಗೈಸ್, ನಮ್ಮಪ್ಪ ಬರೋಕ್ಕೂ ಮುಂಚೆನೆ ಕ್ಯಾನ್ಸಲ್ ಮಾಡ್ತಾರೆ. ಆಗ ಚೆನ್ನಾಗಿರೋ ಬಟ್ಟೆ ತೆಗಿತೀನಿ ನಾನು. ಹಳೆ ಬಟ್ಟೆ ಹಾಕೋ ಬರ್ತೀನಿ ತಾಳಿ. ಡ್ರೆಸ್ ಚೇಂಜ್ ಗೈಸ್, ಬನ್ನಿ ಹೋಗೋಣ. ಚಿಂಟು ಹೋಗಿತ್ತಾನೆ, ಸ್ನಾನಕ್ಕೆ ಕಳ್ಸಿದ್ದೀರಾ? ಬಟ್ಟೆ ಚೇಂಜ್ ಮಾಡ್ಕೊ ಬರ್ತೀನಿ. ಸೊ ಗೈಸ್, ಬಟ್ಟೆ ಚೇಂಜ್ ಫುಲ್ ಚೇಂಜ್ ಆಗುತ್ತಾ ಎಲ್ಲ ನೋಡಬೇಕು. ಬಟ್ ಆ್ಯಸ್ ಆಫ್ ನೌ ಇಲ್ಲೇ ಇತ್ತಲ್ವಾ? ಇಲ್ಲೇ ಇದಾ? ನೋಡು, ಆಯ್ತದ ಆದ್ರೆ ಹಾಕೊಳ್ಳಿ. ಆಗಲ್ಲ, ಅವ್ರದ್ದೇ ಒಂಥರ, ನಮ್ಮ ಥರ ಅಲ್ಲ, ಒಂದೇ ಇರೋದು. ಇದು ಬಿಚ್ಚಿಬಿಟ್ಟು ಹಾಕ್ಬೇಕು. ನೋಡು, ಆಯ್ತದ? ಓ, ಅದು ಆ ಥರ. ಓಪನ್ ಆಗಲ್ಲ ಇದು. ಕೊಡಮ್ಮ, ಸ್ವಲ್ಪ ಇಟ್ಕೊಡಮ್ಮ. ಓಪನ್ ಆಯ್ತದೇನೋ? ಹ್ಞೂ ಆಯ್ತದೆ. ನೋಡು, ಇನ್ನು ಸ್ವಲ್ಪ ಕೂಡ ಆಯ್ತದೆ. ಇಟ್ಕೊಳ್ಳಿ. ಆಯ್ತದೆ. ಆದರೂ ಕೊಡ್ತೀನಲ್ಲ. ನೀವು ಈ ಕಡೆಗೆ ಬಂದು ಹತ್ರವಾ? ಆಯ್ತು, ಕೊಡಿ, ಇದನ್ನ ಹಾಕಿ. ಕೈ ಅಂತ ಹೋಗ್ತೀನಿ, ಕ್ರೀಮೆಲ್ಲ ಹಾಕಿ. ಇರಿ. ಹೋಗ ಆ ಕಡೆ, ನೀನು ಹೋಗ ಆ ಕಡೆ.
ಆಗ್ತಾ ಇದೆ. ಇರಪ್ಪ ಬಂತಲ್ಲ ಅಪ್ಪಾಜಿ, ಇಷ್ಟು ಬೇಗ ಬಂದ್ಬಿಟ್ರಿ. ಇಲ್ಲ ನೋಡಪ್ಪ, ಇದಕ್ಕೆ ಹೋಯ್ತಿದೀವಾ? ಬರ್ತಿದೆ ಹಂಗೆ ನೋಡಪ್ಪ. ಅಮ್ಮ ಪುಟ್ಟ ಹಾಕ್ಸ್ಕೊಳು. ಸ್ವಲ್ಪನೇ ಹಾಕು, ಅರ್ಧ ಹಾಕು. ಅರ್ಧ ಫುಲ್ ಹಾಕೈತೆ. ತಗೊಳ್ತಿದ್ದಿಲ್ಲ ಹಂಗಾರೆ. ತಗೋತೀರಾ? ತಗೊಳ್ಳಿ. ನಿಂಗೆ ಆಗಲ್ಲ. ಸ್ವಲ್ಪ ತಗೊಳ್ಳಿ. ಹ್ಞೂ ಸಾಕು ಸಾಕು. ಹೋಯ್ತಿದೀವಾ? ಇಲ್ಲ, ಇನ್ನು ಶಾವ್ಗೆ ಮಾಡ್ತಿದೀವಿ. ಕೊಡಮ್ಮ, ಬೇರೆ ಕೊಡು. ಇದು ಕೊಡಿ. ಏನೋ ಬೇರೆ ತಟ್ಟೆ ಕೊಡಮ್ಮ. ಒಂದು ತಟ್ಟೆಗೆ ಹಾಕೊಳ್ಳಮ್ಮ ಇವನ್ನ. ಹಾಕು. ಈಗ ಯಾವ್ದಕ್ಕೆ ಹಾಕೋಣ? ಯಾವ್ದ್ರೊಳಗೆ? ಕೊಡ್ತೀನಿ ಇರು. ಅಮ್ಮ ಬಾಗ್ಲು. ತಗೋ. ಒಂದು ನಿಮಿಷ ಇದೊಂಚೂರು ಹಾಕ್ಕೊಡು. ಮತ್ತೆ ಮಾಡ್ತಿದ್ದೆ ನೋಡಿ ಬೈತು. ಓ ದೇವ, ಕೈ ನೋವು ಬರುತ್ತೆ ಇದು. ಈಗೇನು ಚೇಂಜ್ ಆಯ್ತು? ಇಲ್ಲ ಆಗಲ್ಲ. ಆಯ್ತಪ್ಪ, ಬತ್ತಾಯಿಲ್ವಾ? ಇದು ಓಪನ್ ಆಯ್ತೈತೆ, ನಮ್ಮಮ್ಮ ಹಾಕೊಡ್ಬೇಕು. ಕಷ್ಟ. ಅದಕ್ಕೆ ಸುದ್ದಿ ಬೇರೆಯವ್ರು ಬೇಡ ಕಣಪ್ಪ ಅಂದೆ. ಅಮ್ಮ ಇದೊಂಚೂರು ಹಾಕೊಡು. ನಿಮ್ಮ ಪ್ಲಾಸ್ಟಿಕ್ ಇಲ್ವಾ? ಒಂಚೂರು ತೆಗೀದು ಓಪನ್ ಮಾಡು. ಹಾಕೈತಲ್ಲ. ಇಟ್ಟು ಹಾಕಿದ್ದೀನಿ. ಇಟ್ಟಿಲ್ಲ ಅಂದ್ರೆ ಅದು. ಹಾ, ಸ್ಟಾರ್ಟ್ ಮಾಡ್ಬಿಟ್ಟು ಕೊಡು. ತುಪ್ಪ ಬರ್ತದೆ. ರೌಂಡ್ಗೆ ಹಾಕಲ್ಲ. ಸೊ ಗೈಸ್ ನೋಡಿ, ಶಾವ್ಗೆ ರೆಡಿ. ಸೊ ಇದನ್ನ ತಿನ್ನೋದು, ಹೇಗೆ ತಿನ್ನೋದು ಅಂತ ತೋರಿಸ್ತೀನಿ. ನೋಡಿ, ಚಿಂಟು ಮಾಡ್ತಾ ಇದ್ದಾನೆ. ಸಖತ್ ಕಷ್ಟ, ಕೈಗೆ ಸಖತ್ ನೋವಾಗುತ್ತೆ. ಅದೇ 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 ಶಾವ್ಗೆ ಮಣೆಲೇ ಈಸಿ. ನೋಡಿ ಗೈಸ್, ಅಲ್ಲಿದೆ ಶಾವ್ಗೆ ಮಣೆ, ಅದು ತಗೊಳ್ಳಿಲ್ಲ, ಇದ್ರಲ್ಲೇ ಮಾಡ್ಬಿಡೋಣ ಅನ್ಕೊಂಡು. ಆಗಲ್ಲ ಕಣವ. ನಿನ್ಗಾಗಲ್ಲ, ಹೋಗು, ನಾ ಮಾಡ್ತೀನಿ. ನೂಡಲ್ಸ್ ಅಲ್ವಾ? ನೂಡಲ್ಸ್ ಅಲ್ಲ, ಶಾವಿಗೆ ಅಂದ್ರೆ ಹೋಮ್ ಮೇಡ್ ನೂಡಲ್ಸ್ ತರ. ಹ್ಮ್, ಅಕ್ಕಿನ್ ಮಾಡ್ತಾರ. ಅಕ್ಕಿ ಹಿಟ್ಟು. ಅಮ್ಮ ಕೈ ನೋವು ಬಂತು. ಅದನ್ನ ತೆಗ್ದು ಮಾಡ್ಬೇಕಿತ್ತು. ಯಾವುದನ್ನ? ಅದಾ ನಿಮ್ಮಮ್ಮನೇ ಬೇಡ ಅಂದು. ಯಾಕಮ್ಮ? ಕಷ್ಟ, ಅದ್ರದ್ದು ಮಾಡೋದು ಕಷ್ಟನಾ ಇದು ಕಷ್ಟನಾ? ತೊಳಿಬೇಕು. ಸಾಕ ಮಾಡೋದು? ತೊಳ್ಕೊಂಡು ನೀರಲ್ಲಿ ಓಡಿ. ಹೇ ಗೈಸ್ ನೋಡಿ, ಜಿಲ್ಲೆ ತೊಳ್ಕೊಬೇಕು ಅನ್ಸುತ್ತೆ. ಕ್ಲೀನಾಗಿ ನೋಕಪ್ಪ. ಹೇ ಗೈಸ್ ನೋಡಿ, ಶಾವ್ಗೆ ಮಾಡಿದ್ದೀವಿ. ಸೊ ಇಷ್ಟು ಮಾಡಿದ್ದೀನಿ ಗೈಸ್. ಕೈ ನೋವು ಬಂದು ಹೋಯ್ತು ನೋಡಿ, ಕೆಂಪಾಗಿ ಹೋಗಿದೆ ಕೈ. ಸೊ ಇವತ್ತಿಗೆ ಇಷ್ಟು ಶಾವ್ಗೆ. ನಮಗೆ ಇರೋದು 4 ಜನ, ಇಷ್ಟು ಶಾವ್ಗೆ ತಿಂತೀವಿ ನೋಡಿ. ಇದು ಎಲ್ಲ ಉಳಿಯಲ್ಲ, ಖಾಲಿ ಆಗೋಗುತ್ತೆ. ಖಾಲಿ ಆಗುತ್ತೆ. ಸೊ ಮಾಡಲ್ ತಗೊಳ್ಳಿ. ಇದು ಚಿಂಟುಗೆ, ಹಾಂ, ಹಾಕೋ ಚಿಕ್ಕಿಟ್ಟು. ಚಿಂಟುಗೆ ಶಾವ್ಗೆ. ಚಿಂಟುಗೂ ಶಾವ್ಗೆ ಅಂದರೆ ತುಂಬ ಇಷ್ಟ. ಸಾಕು ಸಾಕು. ನಾನು ಜಾಸ್ತಿ ತಿನ್ನಲ್ಲ. ಹಾಂ ಕಾಯಿ ಹಾಲು. ಸೊ ಇವಾಗ ಇದು ಕೊನೆಗೆ ತಿನ್ನೋಣ. ಸೊ ಇವಾಗ ನಾನು ಹಾಕೋತಾ ಇದ್ದೀನಿ ಶಾವ್ಗೆ. ವಾವ್, ಯಮ್ಮಿ ಯಮ್ಮಿ ಶಾವ್ಗೆ. ಸಖತ್ತಾಗಿರುತ್ತೆ ಗೈಸ್, ತಿಂದು ನೋಡಿ ಒಂದ್ಸಲ. ಯಪ್ಪ.
ಗೈಸ್ ಬನ್ನಿ ತಿನ್ನೋಣ, ಇಲ್ಲೇ ತಿನ್ನೋಣ, ಇಲ್ಲೂ ಒಂದು ತಿನ್ನೋಣ, ಆಮೇಲೆ ಅಲ್ಲಿ ಹೋಗಿ ತಿನ್ಬಿಡೋಣ. ಸೊ ಕ್ಯಾಪ್ಚರ್ ಮಾಡ್ತೀನಿ ತಾಳಿ. ಅಲ್ಲಿ ನೋಡಿ ಗೈಸ್, ಆ ಕಡೆ ಟಿವಿ, ಆ ಕಡೆ ಮೊಬೈಲ್. ಚಿಂಟು ನಾನು ಎಷ್ಟು ಸಲ ಹೇಳಿದ್ದೀನಿ ಊಟ ಮಾಡುವಾಗ ಮೊಬೈಲ್ ಇಲ್ಲ ಅಂತ, ಜಸ್ಟ್ ಆಫ್ ಇಟ್. ಎಲ್ಲ ಇಲ್ಲ, ಓದ್ಕೋ ಒಂದಿನ ಊಟ ಮಾಡುವಾಗ. ಸಕ್ಕತ್ತಾಗಿದೆ ಎಬ್ಬಿ. ನಾ ಹೇಳ್ದೆ ಅಲ್ಲ, ಅವರೆಕಾಯಿ ಸೀಸನ್ ಅಲ್ಲೇ ಇದನ್ನ ಜಾಸ್ತಿ ಶಾವ್ಗೆ ಮಾಡೋದು ಅಂತ. ನೋಡಿ ಇವರು ತಿಂತಾ ಇದ್ದಾರೆ ಚಿಲ್ಕೋರೆಕಾಳು ಸಾರಲ್ಲಿ. ನನಗೆ ಹಾಕ್ಬೇಡಿ ಅಮ್ಮ. ಆಹಾ, ನಾನು ಸಾರಲ್ಲಿ ತಿನ್ನಲ್ಲ. ಬೇಡ ಬೇಡ, ಜಾಸ್ತಿ ಆಯ್ತು. ಏನ್ ಹೇಳು? ತಿನ್ನು ಸಾರು. ನಮ್ಮ ಮನೇಲಿ ನಾನು ಒಬ್ಳೆ ಅಷ್ಟೇನೆ ಕಾಯಿ ಹಾಲಲ್ಲಿ ಮಾತ್ರ ಶಾವ್ಗೆ ತಿನ್ನೋದು. ಇನ್ನು ಮಿಕ್ದವರೆಲ್ಲ ಫಸ್ಟು ಕಾಯಿ ಹಾಲಲ್ಲಿ ತಿನ್ಬಿಟ್ಟು ಆಮೇಲೆ ಇನ್ನೊಂದು ರೌಂಡು ಚಿಲ್ಕೋರೆಕಾಳು ಸಾರು ಹಾಕೊಂಡು ತಿಂತಾರೆ. ಇಲ್ಲೊಳ್ಳೆ ಅಚ್ಚುಕಟ್ಟ ಕಾಲು ಒಗ್ಗಿಸ್ಕೊಂಡು ಪಾಪ ನಮ್ಮ ಅಪ್ಪಾಜಿ ಈ ವಯಸ್ಸಲ್ಲೂ ನಮ್ಮನ್ನ ಕರ್ಕೊಂಡು ತಿರುಗಾಡ್ತಾರೆ. ನಾನು ಒಬ್ಳೆ ಹೋಗೋಕ್ಕೆ ಸೋಮಾರಿತನ. ನಂಗೆ ಅರ್ಥ ಆಗುತ್ತೆ ನಮ್ಮ ಅಪ್ಪಂಗೆ ವಯಸ್ಸಾಗಿದೆ ಬರೋಕ್ಕಾಗಲ್ಲ ಅಂತ. ಆದ್ರೂ ಏನೋ ನಮ್ಮ ಅಪ್ಪ ಇಲ್ದಾನೆ ನಾವೆಲ್ಲೂ ಹೊರಗೆ ಹೋಗೋದೇ ಇಲ್ಲ. ಸೊ ಈಗ ನಮ್ಮ ಅಪ್ಪನ ಕರ್ಕೊಂಡು ಸೈಕಲ್ ತಗೊಂಡ್ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಬಟ್ ಐ ಅಂಡರ್ಸ್ಟ್ಯಾಂಡ್, ವಯಸ್ಸಾಗಿದೆ, ಕಷ್ಟ ಆಗತ್ತೆ, ಪಾಪ ಅವ್ರಿಗೆ ರೆಸ್ಟ್ ಬೇಕು ಅಂತ. ಬಟ್ ಏನ್ ಮಾಡೋದು, ನಮಗೂ ಅಭ್ಯಾಸ ಆಗ್ಬಿಟ್ಟಿದೆ ನಮ್ಮ ಅಪ್ಪನ ಜೊತೆ ಹೋಗಿ ಹೋಗಿ. ಸೊ ಎಲ್ಲೋದ್ರೂ ನಮ್ಮ ಅಪ್ಪ ಬರ್ಲೇಬೇಕು. ಹಂಗಾಗಿ ಈಗ ನಾನು ನಮ್ಮ ಅಪ್ಪ ನನ್ನ ಮಗ ಸೈಕಲ್ ತಗೊಳಕ್ಕೆ ಹೋಗ್ತಾ ಇದೀವಿ. ಮೇನ್ ರೋಡಿಗೆ ಬಂದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಯಾಕಪ್ಪ ಅನ್ಕೊಂಡ್ರೆ ಫುಲ್ ಡಿಜೆ ಬರ್ತಾ ಇದೆ. ಏನ್ ವಿಷಯ, ಏನ್ ಸಮಾಚಾರ ಅಂತ ನೋಡಿದ್ರೆ ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು, ಅಲ್ಲಿ ದನಗಳ ಜಾತ್ರೆ ಪ್ರಯುಕ್ತ ದನಗಳ ಮೆರವಣಿಗೆ ಆಗ್ತಾ ಇತ್ತು. ಸೊ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಈ ದನಗಳಿಗೆ ಅಲಂಕಾರ ಮಾಡ್ಕೊಂಡು ಡಿಜೆ ಹಾಕೊಂಡು ಮೆರವಣಿಗೆ ಮಾಡ್ತಾ ಇದ್ದಾರೆ ಅಂತ. ಈ ಸಲ ದನಗಳ ಜಾತ್ರೆನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂದ್ಬಿಟ್ಟು ಈ ರೀತಿ ಇನಿಸಿಯೇಷನ್ ತಗೊಂಡು ಮಾಡ್ತಾ ಇದ್ದಾರೆ. ಸೊ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ನೋಡಿ ದನಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವೀಗ ಚಿಂಟುದು ಸೈಕಲ್ ಶಾಪ್ ಇದೆಯಲ್ಲ ಅಲ್ಲಿ ಹೋಗಿದೀವಿ. ಬನ್ನಿ ಗೈಸ್ ನೋಡೋಣ ರಿಪೇರಿ ಆಗಿದ್ಯೋ ಇಲ್ವೋ ಅಂತ ಕೇಳ್ಕೊಂಡ್ ಬರೋಣ. ನಮ್ ಚಿಂಟು ಈ ಸೈಕಲ್ನ ಆಲ್ಮೋಸ್ಟ್ 1 year ಇಂದ ಹೊಡೆದೇ ಇರ್ಲಿಲ್ಲ. ಆಗಿದ್ಯಾ? ಅದಕ್ಕೇನೆ ಸ್ವಲ್ಪ ಸರ್ವಿಸ್ ಮಾಡಿಸ್ಕೊಡೋಣ ಅಂದ್ಬಿಟ್ಟು ತಂದ್ಬಿಟ್ಟಿದ್ದು. ಅದು ಏನಾಗಿತ್ತು, ಅವ್ನು ಪಂಚರೇ ಆಗಿತ್ತು ಅಂತಿದ್ದ ಸೈಕಲ್. ಪಂಚರ್ ಆಗಿಲ್ಲ, ಎಲ್ಲ ಸರಿಯಾಗಿದೆ. ಅದೇನೋ ಟ್ಯೂಬ್ ಹಾಕಿದ್ರಿ? ರಜಾ ಬರ್ತಲ್ಲ, ಆಗ ಇದು ಕೊಟ್ಬಿಟ್ಟು ನೀವು ವಾರದ ಸ್ಪೋರ್ಟ್ಸ್ ಸೈಕಲ್ ತಗೊಳ್ಳಿ. ಯಾಕಂದ್ರೆ ಇದು ಅದು ಕಂಪನಿ ಲೆಸ್ ಆಗುತ್ತೆ, ನಿಮ್ಗೆ ಇದಾಗುತ್ತೆ. ಯಾಕಂದ್ರೆ ಈಗ ನೀವು ಕೊಡಕ್ಕೆ ಹೋದ್ರೆ ಭಾಳ ಚೀಪ್ ಕೆಲಸ. ಈಗ ರಜದಲ್ಲಿ ಏನು ಗೊತ್ತಾ, ಸ್ವಲ್ಪ ಜನ ಬೇಕು ರಜದಲ್ಲಿ ಹೊಸ ಸಿಗ ಬೇಡಪ್ಪ ಸೆಕೆಂಡ್ ಹ್ಯಾಂಡ್ ನೋಡಿದ್ರೆ ಒಳ್ಳೆ ರೇಟಿಗೆ ಹೋಯ್ತದೆ. ಈಗ ನಾವಾಗ ಕೊಡಕ್ಕೆ ಹೋದ್ರೆ ಕಡಿಮೆ ಕೇಳಿ. ಅದಕ್ಕೆ ಒಂದು 2 ಆಗ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಈಗ ಇದು ಮಾರ್ಚ್ ಏಪ್ರಿಲ್ ರಜಾ ಬರ್ತಲ್ಲ, ಬೇಸಿಗೆ ರಜೆ ಇವರಿಗೆ, ಆಗ ತಗೊಂಡ್ಬಿಡಿ. ಇಲ್ಲ ನಮ್ಗೆ ಹೇಳ್ತಾರೆ ಬಂದು ಲೇಡೀಸ್ ಸೈಕಲ್ ಅಷ್ಟೇ, ಲೇಡೀಸ್ ಗಾಡಿ ಬರ್ತಾವಲ್ಲ ಒಳ್ಳೆ, ಅವರು ಹಂಗೆ ಹೇಳೋದು. SLC ಮುಗಿದ್ಮೇಲೆ ಒಂದು 2 ವರ್ಷಕ್ಕೆ ಅವ್ರಿಗೆ ಬೇಕಾಗ್ತದೆ ಸೈಕಲ್. ಈಗ ಸ್ವಲ್ಪ ಜನ ಏನ್ ಮಾಡ್ತಾರೆ, ಡಿಗ್ರಿ ಮುಂದೆ ಎಲ್ಲ ಹೊರಗಡೆ ತಗೊಂಡ್ಬಂದು ಬಿಟ್ಬಿಡ್ತಾರಲ್ಲ, ಹಂಗೆ. ಓಕೆ, ಎಷ್ಟು 50 ಚಿರಂಡಿ ಇದೆ? ನಾನು ನಮ್ಮಪ್ಪ ದುಡ್ಡು ಖರ್ಚು ಮಾಡೋ ವಿಷಯದಲ್ಲಿ ನಾನು ನಮ್ಮಪ್ಪ ಮಾಡ್ಲಿ ಅಂತ, ನಮ್ಮಪ್ಪ ನನ್ನ ಮಗಳು ಮಾಡ್ಲಿ ಅಂತ. ಅದಕ್ಕೆ ನಮ್ಮಪ್ಪ ನೋಡಿ ಗಾಡಿ ಇಳಿದು ಕೆಳಗೆ ಬಂದಿಲ್ಲ, ಇವಳು ನನ್ನ ಕೈಲೇ ಕೊಡಿಸ್ತಾಳೆ ಅಂತ. ನಮ್ಮಪ್ಪ ಯಾವಾಗ್ಲೂ ಹಾಗೇನೆ, ನಿನ್ಗೇನ್ ಕಮ್ಮಿ, ಖರ್ಚು ಮಾಡು ಅಂತ ಹೇಳ್ತಾರೆ. ಸೊ ನಾನು ನಮ್ಮಪ್ಪಂಗೆ ನಿಮಗೇನ್ ಕಮ್ಮಿ, ನೀವೇ ಖರ್ಚು ಮಾಡಿ ಅಂತ ನಾನು ಹೇಳ್ತಾ ಇರ್ತೀನಿ. ಸೊ ಹೀಗೆ ಇಬ್ರು ಕಿತಾಪತಿಗಳ ತರ ಆಡ್ತಾ ಇರ್ತೀವಿ. ಅದೇ ಹತ್ರ ಅಲ್ವಾ?
ಓ ಶನಿವಾರ ಅಲ್ಲ ನಮ್ಮ ರೋಡ್ ಸ್ಟ್ರೈಟ್. ಯಾವುದಿದೆ? ವೆನಿಲಾ ಡ್ರೈ ಫ್ರೂಟು, ಆಲ್ಮಂಡು, ಇದು ಅದು ಮ್ಯಾಂಗೋ, ಮ್ಯಾಂಗೋ, ರಸ್ಬೆರಿ, ಅದು ಹಾಫ್ ಕಿಲೋದಲ್ಲ, ಹಾಫ್ ಕಿಲೋ, ಇದೇ ತಗೊಳ್ಳೋಣ ಚಿಂಟು ಮ್ಯಾಂಗೋದು. ಮ್ಯಾಂಗೋ ಚೆನ್ನಾಗಿರೋದು. ಮ್ಯಾಂಗೋ ರಸ್ಬೆರಿ 2 ಫ್ಲೇವರ್. 2 ಫ್ಲೇವರ್ ಇದೆ ಅದರಲ್ಲಿ. ಆಲ್ಮಂಡ್ ಟ್ರೀಟ್. ಇದ್ಯಾವುದು? ಬಟರ್ ಬಟರ್ ಸ್ಕಾಚ್ ಬೇಡ. ಅದು ಆಲ್ಮಂಡ್ ಟ್ರೀಟ್. ರಿಚ್ ಚಾಕ್ಲೇಟ್. ಚಾಕ್ಲೇಟ್. ಆಲ್ಮಂಡು ಅದೇ ತಗೊಳ್ಳೋಣ. ಇದಾ? ಹಾಂ, ಇದು ಇದು ಚಾಕ್ಲೇಟ್. ಅದೇ ಆಲ್ಮಂಡ್. ಅದು ಚಾಕ್ಲೇಟ್ ಮತ್ತೆ ಬ್ಲ್ಯಾಕ್ ಕರೆಂಟ್ ಐತೆ ಬೇಕಾ? ಕರೆಂಟ್ ಇದೆ. ಬ್ಲ್ಯಾಕ್ ಕರೆಂಟ್ ಐತೆ ತಗೊಳ್ಳೋಣ. ನೋಡೋದ ಬ್ಲ್ಯಾಕ್ ಕರೆಂಟ್ ಐತೆ. ಇದು ಬ್ಲ್ಯಾಕ್ ಕರೆಂಟ್ ತಗೊಂಡಿದ್ವಲ್ಲ ನಾವು ಒಂದ್ಸಲ. ಇನ್ನೂ ಒಂದು ಐತೆ ಕೆಳಗೆ, ಅದ್ಯಾವುದು? ಬೇರೆ ಥರದ್ದು ಚಾಕ್ಲೇಟ್. ಅದ್ರ ಕೆಳಗೆ ಅದು ಚಾಕ್ಲೇಟ್. ಇದೇ ತಗೊಳ್ಳೋಣ. ವೆನಿಲಾ ಡ್ರೈ ಫ್ರೂಟಾ? ಹಾಂ, ವೆನಿಲಾ ತಗೊಳ್ಳೋದಾ ಆಲ್ಮಂಡಾ? ಆಲ್ಮಂಡ್. ಆಯ್ತು ಆಲ್ಮಂಡ್ ತಗೋ. ಆಲ್ಮಂಡ್ ಎಲ್ಲಿದೆ? ಇಲ್ಲಿ ತಗೋ. ಸಾಕು. ನಡಿ. ಇದೊಂದು ತಗೊಳ್ಳೋದ ಯಾವುದೋ ಹೊಸ? ಆಲ್ಮಂಡ್ ಸ್ವೀಟ್ಸ್. ಇಲ್ವಾ? ಏನು? ಕಮ್ಮಿ ಇರೋದು. ಆಯ್ತು ಹೇಳ. ಹಾಗೆ ಮತ್ತಿನ್ನೇನು ಇದು ತಗೊಂಡ್ಮೇಲೆ? ಇದು ತಗೊಳ್ಳೋದ ಹಾಂ, ಕ್ಯಾಂಡಿ. ಕ್ಯಾಂಡಿ ಇನ್ನೇನಕ್ಕೆ ಇದೆ? ಐಸ್ ಕ್ರೀಮ್ ಇಷ್ಟೊಂದು ಇದೆಯಲ್ಲ, ಇದು ಖಾಲಿ ಮಾಡಿದ್ಮೇಲೆ ಬೇರೆ ತಿನ್ನೋಣ. ಆಯ್ತು, ಒಂದೇ ಒಂದು ಸ್ಪೆಷಲ್ ಐತೆ ತಗೋ. ಯಾವ್ದು? ತಗೋ ಬೇಗ. ಹಿಡ್ಕೋ ಇದು. ಇದು ನಾ ಇಟ್ಕೊಳ್ಳಲ್ಲ, ನೀ ಇಟ್ಕೋ. ನೀನ್ ಹಿಡ್ಕೋ, ಜೋಬಿಲ್ವಾ? ಶೇಕ್. ಶೇಕ್ ತರ ಕಾಣ್ತಿದೆ. ಇದು ತಗೋತೀನಿ ಒಂದೇ ಒಂದು. ಆ್ಯಪಲ್ ಆ್ಯಪಲ್ ಫ್ಲೇವರ್ ತಗೋ 4. ತಗೊಂಡ್ಲಾ? ನನಗೆ ಒಂದೊಂದ್ಸಲ ಅನ್ಸುತ್ತೆ ನಮ್ಮ ಚಿಂಟು ಅಕಸ್ಮಾತ್ ತುಂಬ ಕಷ್ಟ ಅಥವಾ ಏನೂ ಇಲ್ದವ್ರ ಮನೆ ಹುಟ್ಟಿದಿದ್ರೆ ಹೇಗಿರ್ತಾ ಇದ್ದ. ನಾನು ಅವ್ನು ಕೇಳಿದ್ದೆಲ್ಲ ತಕ್ಕೊಟ್ರು ನೋಡಿ, ಐಸ್ ಕ್ರೀಮ್ ಕೇಕೆ ತಕ್ಕೊಟ್ರು ಕ್ಯಾಂಡಿ ಬೇಕು ಅಂದ್ಬಿಟ್ಟು ತಕ್ಕೋತಾ ಇದ್ದಾನೆ. ನಮ್ಮ ಚಿಂಟುನ ನಾವಿನ್ನೂ ಔಟ್ಸೈಡ್ ಎಲ್ಲೂ ಕಳ್ಸಲ್ಲ, ಒಬ್ಬೊಬ್ಬನ್ನೇ ಮನೆ ಹತ್ರ ಎಲ್ಲಿ ಬೇಕಾದ್ರೂ ಓಡಾಡ್ಕೊ ಅಂತೀವಿ ಬಿಟ್ರೆ ಮೇನ್ ರೋಡಿಗೆಲ್ಲ ನಾವಿದ್ದಾಗ ಮಾತ್ರ ಅವ್ನು ಈ ರೀತಿ ಸೈಕಲ್ ತಗೊಂಡ್ ಬರ್ಬೇಕು, ಅದರ್ವೈಸ್ ಇಲ್ಲ. ಬೇಡ ತಾಳು, ರೆಸ್ಟ್ ಮಾಡು ಬಂದೆ. ಅಪ್ಪಾಜಿ ಮತ್ತೆ ಅಮ್ಮಗೆ ಟ್ಯಾಬ್ಲೆಟ್ಸ್ ತಗೋಬೇಕಿತ್ತು, ಸೊ ಹಾಗಾಗಿ ಅಪೋಲೋ ಮೆಡಿಕಲ್ ಶಾಪಿಗೆ ಬಂದಿದ್ದೀವಿ. ಗೈಸ್, ನಮ್ಮ ಅಪ್ಪಂದು ಲಾಸ್ಟ್ ವೀಕು ಬರ್ಡೇ ಆಯಿತು. ಆ್ಯಕ್ಚುಲಿ ನಾನು ನಮ್ಮ ಅಪ್ಪನ ಬರ್ಡೇ ಸೆಲೆಬ್ರೇಷನ್ಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಸರ್ಪ್ರೈಸಾಗಿ ಬರಬೇಕು ಅಂತ. ಬಟ್ ನಮ್ಮನೆ ಹಬ್ಬ ಇತ್ತಲ್ಲ, ಹಾಗಾಗಿ ನನ್ನ ಹಸ್ಬೆಂಡು ಬೇಡ ಹೋಗೋದು ಅಂತ ಹೇಳಿದ್ದಕ್ಕೆ ಬಂದಿರಲಿಲ್ಲ. ಸೊ ನಮ್ಮ ಅಪ್ಪನ ಬರ್ಡೇ ಸೆಲೆಬ್ರೇಷನ್ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಸಿಂಪಲ್ ಗೈಸ್, ಸಿಂಪಲ್. ಜಸ್ಟ್ ಒಂದು ಕೇಕ್ ಕಟ್ ಮಾಡಿಸೋದು ಅಷ್ಟೇ, ಮತ್ತಿನ್ನೇನೂ ಇಲ್ಲ. ನಾವು ಮುಂಚೆಯಿಂದನೂ ಅದೇ ರೀತಿ ಮಾಡೋದು, ಬರೀ ಒಂದು ಕೇಕ್ ಕಟ್ ಮಾಡಿಸ್ತೀವಿ, ನಥಿಂಗ್ ಮಚ್ ಸ್ಪೆಷಲ್. ಸೊ ಅದಕ್ಕೋಸ್ಕರ ನಾನು ನನ್ನ ಮಗ ಇವಾಗ ಕೇಕ್ ತಂದಿದ್ದೀವಿ. ಸೊ ಕಟ್ ಮಾಡಿಸೋಣ ಅಂದ್ಬಿಟ್ಟು, ನನಗಿಂತ ನನ್ನ ಮಗನಿಗೆ ಅರ್ಜೆಂಟು, ಅಮ್ಮ ಅಪ್ಪಾಜಿ ಕೇಕ್ ಕಟ್ ಮಾಡಿಸೋಣ ಅಂತ. ನಾನು ಆಗೋಯ್ತಲ್ಲೋ, ನಾನು ಸುಮ್ಮನೆನಾದರೂ ಹೇಳ್ತೀನಿ ಅವನಿಗೆ ಬೇಕು ಅಂತ, ಆಗೋಯ್ತಲ್ಲ ಬರ್ಡೇ, ಮತ್ತು ಇವಾಗ ಯಾಕೆ ಅಂತ. ಅಮ್ಮ ಸುಮ್ಮನಿರಮ್ಮ ಮಾಡಿಸೋಣ ಅಂತಾನೆ. ಸೊ ಇವಾಗ ನಮ್ಮ ಅಪ್ಪಂಗೆ ನಾನು ಅವನು ಸೇರಿಕೊಂಡು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಸೊ ಬರ್ಡೇ ಸೆಲೆಬ್ರೇಷನ್ ಮಾಡಿಸ್ತಾ ಇದ್ದೀವಿ. ಸೊ ಇನ್ನೊಂದೇನಪ್ಪ ಅಂದರೆ, ನಮ್ಮಮ್ಮ ಕೇಕ್ ತಂದಮೇಲೆ ಅನ್ಕೋತಾವ್ರೆ. ಸೊ ಮಕ್ಕಳು ಹಿಂಗೇ ಹಳೇದಾಯ್ತಾ ಏನದು ನಮ್ಮ ಬಗ್ಗೆ ಗಮನ ಬಿಟ್ಬಿಡ್ತಾರೆ ಅಂತ ಅನ್ಕೋತಾ ಇದ್ರಂತೆ. ಯಾಕೆಂದರೆ ನಾವು ಬಂದಮೇಲೂ ನಮ್ಮ ಅಪ್ಪಂಗೆ ಬರ್ಡೇ ಸೆಲೆಬ್ರೇಷನ್ ಮಾಡಿಸ್ತಾ ಇಲ್ಲ ಅಂತ. ಸೊ ಕೇಕ್ ತಂದಮೇಲೆ ಅದನ್ನು ಹೇಳ್ತಾ ಇದ್ದಾರೆ, ಅವ್ರ ಮನದಾಳದ ಮಾತು. ನಾನು ಅಂದ್ಕೊಂಡೆ
ಮುಂಚೆ ನನ್ನ ಮಗಳು ಕೇಕ್ ಕಟಿಂಗ್ ಮಾಡಿಸ್ತಾ ಇದ್ಲು, ಬರ್ಡೇ ಸೆಲೆಬ್ರೇಷನ್ ಮಾಡಿಸ್ತಾ ಇದ್ಲು. ನೋಡು ಈ ಸಲ ಮಾಡಿಸಿಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಸುಮ್ಮನೆ ಅದೇ ಅಂದ್ಬಿಟ್ಟು ತಂದ ಮೇಲೆ ಹೇಳ್ತಾರೆ. ಅದಕ್ಕೆ ನಾ ಹೇಳ್ತಾ ಇದ್ದೆ, ಅಷ್ಟೊಂದಿರೋರು ಹೇಳಬೇಕಿತ್ತಲ್ವಮ್ಮ ಅಂತ. ನಾನು ಯಾಕೆ ಹೇಳಬೇಕು ಅಂತಾರೆ. ಸೊ ಅದೆಲ್ಲ ನಾವು ತಿಳ್ಕೊಬೇಕು ಅಲ್ಲ. ಸೊ ನೋಡಿ ನಾನು ಹೆಂಗೆ ತಿಳ್ಕೊಂಡು ತೊಗೊಂಡು ಬಂದಿದ್ದೀನಿ. ಸೊ ನಮ್ಮ ಕರ್ತವ್ಯಗಳನ್ನ ನಾವು ಕರೆಕ್ಟಾಗಿ ಮಾಡಬೇಕು. ಅವ್ರಿಗೂ ಪಾಪ ಮತ್ತೆ ಯಾರು ಇರ್ತಾರೆ, ನಾವೇ ಅಲ್ವಾ ಮಕ್ಳುಗಳು. ಸೊ ಇಲ್ಲ ನಾನು ಮಾಡಬೇಕು, ಇಲ್ಲ ನಮ್ಮ ಅಕ್ಕ ಮಾಡಬೇಕು. ಅವರಾಗವ್ರಂತೂ ಏನೂ ಮಾಡ್ಕೊಳ್ಳೋದಿಲ್ಲ. ಅದರಲ್ಲೂ ನಮ್ಮ ಅಪ್ಪ ಅಮ್ಮ ಅಂತೂ ಶುದ್ಧ ಪಿಟ ಪಿಟ ಅಂತಾರಲ್ಲ ಹಾಗೆ. ಅವ್ರಿಗೆ ಏನು ಅಂತ ಏನೂ ಮಾಡ್ಕೊಳ್ಳಲ್ಲ ಅವ್ರಿಗೋಸ್ಕರ. ಸೊ ಈಗ ಕೇಕ್ ಕಟ್ ಮಾಡಿಸ್ತೀನಿ. ಅದಕ್ಕೇ ಕಾಸ್ಟ್ಯೂಮ್ ಚೇಂಜ್ ಮಾಡೋಣ, ಯಾವ್ದಾದ್ರು ಒಂದು ಹಳೆ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿರೋದನ್ನ ಈಗ ಹೋಗ್ತೀನಿ. ಸೊ ನಮ್ಮ ಅಪ್ಪನೂ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ. ಇವತ್ತು ಶನಿವಾರ ಬೇರೆ ಅಲ್ಲ, ಅವರು ಶನಿವಾರದೊತ್ತು ಆಂಜನೇಯ ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತಾರೆ. ಸೊ ಹೋಗಿದ್ದಾರೆ, ಈಗ ಅವ್ರು ಬರ್ತಾರೆ. ಬಂದಮೇಲೆ ಕೇಕ್ ಕಟ್ ಮಾಡ್ತೀವಿ. ಸೊ ಗೈಸ್ ನೋಡಿ ರೆಡಿ ಆಗಿದ್ದೀನಿ. ಸೊ ಇದೇ ನನ್ನ ಔಟ್ಫಿಟ್ ನಮ್ಮಪ್ಪನ ಬರ್ಡೇಗೆ. ಸೊ ಹೇಗಿದೆ? ನೋಡಿ ನಮ್ಮಮ್ಮನೂ ರೆಡಿ ಆಗಿದ್ದಾರೆ. ನಮ್ಮಮ್ಮ ನೋಡಿ ಫುಲ್ ಅಮ್ಮ ನನ್ನ ಪ್ಯಾಂಟ ಪೌಡ್ರ್ ಹಾಕೊಂಡೆ ಕಂಡಿದ್ದೆ. ನಮ್ಮಮ್ಮ ಫುಲ್ ಕ್ರೀಮ್ ಹಾಕೊಂಡು ಪೌಡ್ರ್ ಹಾಕೊಂಡು ನೋಡಿ ಹೆಂಗೆ ಮಿಂಚ್ತಾವ್ರೆ. ನಾನೇ ಏನೂ ಇಲ್ಲ. ಸೊ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ. ನೋಡಿ ನಮ್ಮಮ್ಮ ತೆಗ್ದೇ ಬಿಟ್ರು. This is how Shweta is looking today. Nice. ಕ್ಯೂಟ ಕಾಣಿಸ್ತಾ ಇದ್ದೀನಿ ಅಲ್ಲ ಗೈಸ್? ರೂಮ್ ಎಲ್ಲ ಮೆಸ್ಸಿ ಆಗಿದೆ. ಸೊ ಪ್ಲೀಸ್ ಅದೆಲ್ಲ ಇಗ್ನೋರ್ ಮಾಡಿ. ನನ್ನ ಮಗ ನೋಡಿ ಗೈಸ್ ಗೋಬಿ ತಿಂತಾವನೆ, ನನಗೂ ತಂದಿದ್ದಾನಂತೆ. ಸೊ ತಿನ್ನಬೇಕು. ತಗೊಳಮ್ಮ ಒಂದೆರಡು ಪೀಸ್ ತಿನ್ನಮ್ಮ, ಟೇಸ್ಟ್. ಚಿಂಟು ಹೇಗೆ ಕಾಣ್ತಾ ಇದ್ದೀನಿ? ಅಷ್ಟೇ ಬರೀ ಹಿಂಗೆ ಏನಾದರೂ ಬಾಯ್ ಬಿಟ್ಟು ಹೇಳ. ಅಮ್ಮ ಹಿಂಗೆ ರೆಡಿ ಆಗಬೇಕು, ನಿಂಗಿಷ್ಟ? ಅದು ನಾನು ಹಾಕಲ್ಲ. ಹೇಗಿದೆ ಗೋಬಿ ಟೇಸ್ಟ್? ಅಮ್ಮಗೆ ಕೊಡು, ಅಮ್ಮ ಕೊಡು ಅಂದರೆ ನೀನೇ ತಿಂತಾ ಇದೆಯಾ ನೋಡಿ. ಅಮ್ಮಗೊಂದು ಬೈಟ್ ಕೊಡ್ತೀನಿ. ಅದರಲ್ಲೇ ಕೊಡು ಒಂದು ಪೀಸ್. ಅದು ಇದೆಯಲ್ಲ ಒಂದು. ಏನು ಕಂಜೂಸಿನಪ್ಪ. ನನ್ನೇ ಬರ್ತೈತೆ. ನನಗೆ ಯಾವ್ದ್ರಲ್ಲಾದ್ರೂ ಕೊಡ್ಲಿ, ಯಾವ್ದ್ರಲ್ಲಾದ್ರೂ ಕೊಡ್ತೀನಿ. ನಿನ್ಗೆ ಒಂದು ಪೀಸ್ ಬೇಕು ತಾನೆ? ಅದನ್ನು ತಿನ್ಬೇಕು ಅಂತಿದ್ಯಾನು? ಇಲ್ಲ, ಊಟ ಮಾಡಲ್ಲ ನಾನು. ಊಟ ಮಾಡ್ಬೇಕು ಮಟನ್ ಸಾರು. ಒಂದು ರೌಂಡ್ ಎಕ್ಸರ್ಸೈಸ್ ಮಾಡ್ತೀನಿ. ಚೆನ್ನಾಯ್ತಾ? ಚೆನ್ನಾಗಿದೆ ಗೈಸ್. ಕೊಡು, ಅದು ನಂದು. ಏನು? ಏನಿಲ್ಲ. ಅದು ಖಾಲಿ ಅಷ್ಟೇ. ಸೊ ನಮ್ಮ ಅಪ್ಪನ ಬರ್ಡೇಗೆ ಆಲ್ಮಂಡ್ ಟ್ರೀಟ್ ತಂದಿದ್ದೀವಿ. ತೆಗ್ಯಾ ಇದು ಸ್ವಲ್ಪ ತಿರುಗಿಸ್ಬೇಕು. ಹಾಂ ಹಿಡ್ಕೊ ನೀನು ಗಟ್ಟಿ. ಇಟ್ಕೊಂಡಿದ್ದೇನೆ ನೋಡು ಎಲ್ಲಿ ಗಟ್ಟಿಗೆ ಹಿಡ್ಕೊಂಡಿದ್ದೀನಿ. ಇದ್ದವ್ರು ಯಾರು? ನಾನೇ ತಾನೇ. ನೋಡು ಓಪನ್ ಮಾಡಲಿಲ್ಲ. ಏಯ್ ಅದನ್ನ ಯಾಕೆ ಅಷ್ಟು ಜೋರಾಗಿ ಹಾಕ್ತೀಯಾ? ಆ ಕಡೆ ಗಿಡೋಗು. ಸೊ ಗೈಸ್ ಆಲ್ಮಂಡ್ ಟ್ರೀಟ್. ವಾವ್ ಯಮ್ಮಿ ಯಮ್ಮಿ. ಅದರಲ್ಲೇ ಇರಲಿ. ಸೊ ಬರ್ಡೇ ನಿಂದ ಅಪ್ಪಾಜಿದ? ಮುಂದೆ ಈಗ ಇದು ಹಚ್ಬಾರ್ದಾಯ್ತು ಕಣಪ್ಪ. ಏನಕ್ಕೆ? ಹೋಗ್ಬಿಡ್ತದ ಮೇಲೆ
ಕ್ಯಾಂಡ್ ಇರೋದೇ ಹೋಗ್ಸಕ್ಕೆ ಏನಕ್ಕೆ ಬೇಡ. ನೋಡಿ ಗಾಯ್ಸ್, ಐಸ್ ಕ್ರೀಮ್ ಕೇಕ್. ಇರುವಾಗ ತಿಳ್ಕೊಂಡ್ರೆ ಪಿನ್ನ ಕೊಡು. ಅಮ್ಮ ಒಂದ್ ಗಂಟೆಯಿಂದ ರೆಡಿ ಆಗಿದೆಯಾ? ಇನ್ನೂ ರೆಡಿ ಆಗಲ್ಲ. ಓ ಎಲ್ಲಿ ಹೋಗ್ತಾ ಇದೀಯಾ? ನೋಡಿ ಗಾಯ್ಸ್, ಏನ್ ಲವ್. ನಮ್ಮ ಅಪ್ಪನೇ ಪಿನ್ ಹಾಕೊಡ್ತಾರೆ. ನಿಮ್ಮ ಮಗ ಹಿಂಗೆಲ್ಲ ಹೇಳ್ಬೇಡ, ನಂಗೆ ಇಷ್ಟ ಆಗಲ್ಲ. ಚೆನ್ನಾಗಿ ಕಾಣ್ತದೆ. ಅದೇ ಹಾಕ್ಲಾ? ಏನ್ ಇಷ್ಟ ಆಗ್ತಾನೆ? ಈ ಕಡೆ ಬರ್ಬಜೆ. ಓ ಅದೆಲ್ಲ ಹೇಳ್ಬಾರ್ತಿಗೆ. ಚೆನ್ನಾಗಿ ಕಾಣ್ತದೆ. ಮುರಿದೋಗಿರೋ ಕಾಲಿಂದು ಹಾ, ಚಾಕು ಕೊಡೋ. ಚಾಕು ಎಸಿ ಬನ್ರಿ ನಿಂತ್ಕೊಳ್ಳಿ. ಚಿಟ್ಟು ಮತ್ತಿಪ್ಪರ ಹೋಗ್ಲಾ ಹೋಗ, ಅಲ್ಲಿ ನಿಂತ್ಕೋ ಹೋಗೋ. ಹೋಗ್ಲಾ ನೀನ್ ಮೊದ್ಲು ಯಾರ್ದು ಬದ್ರ? ನಿಮ್ದೆ. ಬಾ. ಅದೇ ಬಾಕ್ಸ್ ಇಟ್ಬಿಟ್ಟು ಇಡೋ. ಅದು ಅಂದ್ರೆ ಸ್ಟ್ಯಾಂಡ್ ಇದೆಯಲ್ಲ, ಕ್ಯಾಪ್ಚರ್. ಓಕೆ, ಇಲ್ಲಿ ಬಾ ನೀನು. ತಗೋಬೋ. ಅದೆಲ್ಲಿದೆ ಸ್ಟ್ಯಾಂಡ್? ಸಾಕ್ ಏನಲ್ಲಿ ಇರ್ತಿದ್ಯಪ್ಪ? ಬರೋ ಮಧ್ಯಕ್ಕೆ ನೀ ಆ ಕಡೆ ಹೋಗಮ್ಮ ಜೊತೆ. ಬರೋ. ನೀವು ಕೇಕ್ ತಗೊಳ್ಳಿ. ಕಟ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಅಪ್ಪಾಜಿ, ಹ್ಯಾಪಿ ಬರ್ಡೇ ಟು ಯು. ಕೇಕ್ ಮೇಲ್ಗಡೆ ಏನು ಕಟ್ ಎಲ್ಲರಿಗೂ ಪೀಸ್ ಕೊಡಕ್ಕೆ ಕೇಕ್ ಮೇಲ್ಗಡೆ ಹಾಳಾಯ್ತತೆ. ಏನು ಅಂತ ತಲಹರಟೆ. ಚೆನ್ನಾಗಾದ್ರೂ ಕಾಣೋದು. ಅಂತೂ ಎಂತೂ ನಮ್ಮ ಅಪ್ಪನ ಬರ್ಡೇ ಆಯ್ತು. ತಗೊಳವ ನೀನ್ ತಿನ್ನೋ ಚೆನ್ನಾಗಿ. ಹ್ಯಾಪಿ ಬರ್ಡೇ. ಕಾಲ್ಕೋ ಆ ಕಡೆ ಬಾರೋ, ಅದೇನು ಅಡ್ಡ ನಿಂತ್ಕೋತೀಯಲ್ಲ ನಿಹಾಲ್. ಚೆನ್ನಾಗಿದೆ ಕೇಕ್ ಅಲ್ಲ ಚಿಟ್ಟು? ಗೈಸ್, ಆಲ್ಮಂಡ್ ಕೇಕು, ಆಲ್ಮಂಡ್ ಟ್ರೀಟು ಸಖತ್ತಾಗಿದೆ. ನೀವು ತಗೊಂಡು ತಿನ್ನಿ. ಅಷ್ಟಾಯ್ತಮ್ಮ? ಕಟ್ ಮಾಡ್ಕೊಂತೀನಮ್ಮ. ಬರೋ ಚಿಟ್ಟು ಬಂದೆ. ಚೆನ್ನಾಗಿ ಎಲ್ಲದ್ದು ಗೊತ್ತಿಲ್ಲ. ಏನು ಇಟ್ಕೊಳ್ಳಿ ಒಂದು ಸ್ವಲ್ಪ. ಚಿಟ್ಟು ಬರೋ, 3 ಜನ ತಗೋಣ. ಚಿಟ್ಟು ಬಾ, ಆಫ್ ಮಾಡಿ. ಗೈಸ್, ನಮ್ಮ ಅಮ್ಮಗೆ ಇದು ಹೋಗಿಸ್ಬೇಕಂತೆ ದೀಪನ. ಕರೆಂಟ್ ಕಣಮ್ಮ, ನನ್ನ ಬರ್ಡೇಗೆ ತಂದಿದ್ದ. ಹ್ಞೂ ಇನ್ನೂ ಎಷ್ಟು ಬರ್ತೇನೆ ನಾನು? 20 ರೂಪಾಯಿ. ಗೈಸ್, ಅಂತೂ ಇಂತೂ ತಗೋ. ಬಂದು ನಮ್ಮ ಅಪ್ಪನ ಬರ್ಡೇನ ಮಾಡಿದ್ವು. ಏನಂದ್ರು? ಮೂರ್ ಜನ ಅವ್ರೆ. ಯಾರು? ಸೊ ನಮ್ಮ ಅಪ್ಪನ ಬರ್ಡೇ ಸೆಲೆಬ್ರೇಷನ್ ಸಿಂಪಲ್ ಆಗಿ ಮಾಡಿದ್ದೀವಿ. ಸೊ ಇಷ್ಟೇ ಪ್ರತಿ ಸಲ ಮಾಡೋದು. ಬರ್ಡೇ ದಿನ ಮಾಡ್ತಾ ಇದ್ವು, ಇವತ್ತು ಬರ್ಡೇ ದಿನ ಅಲ್ಲ, ಅಷ್ಟೇ ಬಿಟ್ಟರೆ ಮತ್ತಿನ್ನೇನು ಇಲ್ಲ. ಸೊ ಎಲ್ರಿಗೂ ಐಸ್ ಕ್ರೀಮ್ ಕೇಕ್ ಇಷ್ಟ ಆಗಿದೆ. ನೆಕ್ಸ್ಟ್ ಟೈಮು ಬೇರೆ ತರೋಣಲ್ಲ. ಸೊ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಕೇಳಿದಪ್ಪ ಅದೇನು ಅಂತ. ಗುಡ್ ನೈಟ್.